ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ಸ್ ಟು ಅರವಿಂದ್ ಸೇಜು ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಕಂಟಿನ್ಯೂಷನ್ ವಿತ್ ಎನ್ ಸಿ ಆರ್ ಟಿ ಜಿಯೋಗ್ರಫಿ ಸೀರೀಸ್ ಕ್ಲಾಸ್ 7th ಲಾಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಲೈಫ್ ಇನ್ ದ ಡೆಸರ್ಟ್. ಪ್ರೀವಿಯಸ್ ಚಾಪ್ಟರಲ್ಲಿ ನಾವು ಟ್ರೋಪಿಕಲ್ ಆ್ಯಂಡ್ ಸಬ್ ಟ್ರೋಪಿಕಲ್ ರೀಜನಲ್ಲಿ ಅಲ್ಲಿ ಯಾವ ಥರ ವೆಜಿಟೇಷನ್ ಇದೆ, ಆ ಥರ ಲೈಫ್ ಸ್ಟೈಲ್ ಏನಿದೆ, ಮತ್ತು ಕ್ಲೈಮೇಟ್ ಏನಿದೆ, ಅಲ್ಲಿ ಯಾವ ಥರ ಬೆಳೆ ಬೆಳೀತಾರೆ, ಪ್ರಾಣಿಗಳು ಯಾವ ಥರ ಇರ್ತವೆ, ಯಾವ್ಯಾವ ಪ್ರಾಣಿಗಳು ಅಲ್ಲಿ ರಿಸೀಡ್ ಆಗಿದ್ದಾವೆ ಅವೆಲ್ಲ ನೋಡಿದ್ವಿ. ಬಟ್ ಈ ಚಾಪ್ಟರಲ್ಲಿ ಅದೇ ಥರ ಡೆಸರ್ಟಲ್ಲಿ ಮನುಷ್ಯನ ಲೈಫು ಯಾವ ಥರ ಲೀಡ್ ಮಾಡ್ತೇನೆ, ಅದಕ್ಕೆ ಸಂಬಂಧಪಟ್ಟ ಕ್ಲೈಮೇಟು ಮತ್ತು ಯಾವ ಥರ ಇದು ಏನು ಪ್ರಾಣಿಗಳನ್ನ ಅವನು ಬಳಸ್ತಾ ಇದ್ದಾನೆ ಅದನ್ನೆಲ್ಲ ನಾವು ಈ ಈ ಒಂದು 7th ಚಾಪ್ಟರ್ಲಿ ನೋಡೋಣ. ಸೊ ನೋಡಿ, ನಾವು ಅಂದ್ಕೊಂಡಾಗೆ ನಮ್ಮ ಒಂದು ತಲೆಗೆ ಬಂದ್ಬಿಡೋದು ಡೆಸರ್ಟ್ ಏನು ಡೆಸರ್ಟ್ ಅಂದ ತಕ್ಷಣ ಒಂದು ವೆರಿ ಹಾಟ್ ರೀಜನ್ ಇರ್ಬೋದು, ಬರೀ ಮರಳಿಂದ ಕೂಡಿರೋ ರೀಜನ್ ಇರ್ಬೋದು ಅಂತ ಬರುತ್ತೆ. ಬಟ್ ಡೆಸರ್ಟಲ್ಲಿ ಬಂದ್ಬಿಟ್ರೆ ನಾವು ಡೆಸರ್ಟ್ ಅಂತ ಕನ್ಸಿಡರ್ ಮಾಡಿದರೆ ದೇರ್ ಆರ್ 2 ಟೈಪ್ಸ್ ಇದೆ. ಒಂದು ಬಂದ್ಬಿಟ್ಟು ಹಾಟ್ ಡೆಸರ್ಟ್, ಇನ್ನೊಂದು ಬಂದ್ಬಿಟ್ಟು ಕೋಲ್ಡ್ ಡೆಸರ್ಟ್. ಸೊ ನಮ್ಮ ಇಂಡಿಯಾದಲ್ಲಿ ಹಾಟ್ ಡೆಸರ್ಟ್ ಬಂದ್ಬಿಟ್ಟು ಥಾರ್ ಮರುಭೂಮಿ ಇದೆ. ಕೋಲ್ಡ್ ಡೆಸರ್ಟ್ ಅಂತ ಕನ್ಸಿಡರ್ ಮಾಡಿದರೆ ನಾವು ಲಡಾಖ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ಒಂದು ಬಿಗರ್ ಪರ್ಸ್ಪೆಕ್ಟಿವಲ್ಲಿ ನಾವು ಸಹಾರಾ ಡೆಸರ್ಟ್ನ ಮೇನಾಗಿ ತಗೊಂಡು ನೋಡೋದಾದರೆ, ಇಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಸರ್ಟ್. ಪ್ರಪಂಚದಲ್ಲಿ ಅತಿ ದೊಡ್ಡದಾದಂಥ ಡೆಸರ್ಟ್ ಇದು. ಮತ್ತು ಇಟ್ ಹ್ಯಾಸ್ ಎನ್ ಏರಿಯಾ ಆಫ್ ಅರೌಂಡ್ 8.52 ನೋಡಿ, ಏರಿಯಾ ಆಫ್ 8.52 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇದೆ. ಡ್ಯೂ ಟು ರೀಕಾಲ್ ದ ಇಂಡಿಯಾ ಹ್ಯಾಸ್ ಎನ್ ಏರಿಯಾ ಆಫ್ 3.28 ಮಿಲಿಯನ್ ಸ್ಕ್ವೇರ್ ಮೀಟರ್. ನೋಡಿ, ಇದು ಇಂಡಿಯಾಕ್ಕಿಂತ ಎಷ್ಟು ದೊಡ್ಡದು ಅನ್ನೋದು ಇಲ್ಲೇ ನೋಡ್ಬೋದು. ಡೆಸರ್ಟ್ ಏರಿಯಾ ಬಂದ್ಬಿಟ್ಟು ಅರೌಂಡ್ 8.54 ಮಿಲಿಯನ್ ಸ್ಕ್ವೇರ್ ಮೀಟರ್ ಇದೆ. ಬಟ್ ಇಂಡಿಯಾದ ಬಂದ್ಬಿಟ್ಟು 3.28 ಮಿಲಿಯನ್ ಸ್ಕ್ವೇರ್ ಮೀಟರ್ ಇದೆ. ಓವರ್ ಇಂಡಿಯಾದ ಕಂಟ್ರಿದು. ಓಕೆ, ದ ಸಹಾರಾ ಡೆಸರ್ಟ್ ಟಚಸ್ ದ 11 ಕಂಟ್ರೀಸ್. ನೋಡಿ, ಸಹಾರಾ ಡೆಸರ್ಟು 11 ದೇಶಗಳನ್ನ ಟಚ್ ಮಾಡುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅಲ್ಜೀರಿಯಾ, ಚಾಡು, ಈಜಿಪ್ಟು, ಲಿಬಿಯಾ, ಮಾಲಿ, ಮೊರಿಷಿಯಾನಿಯಾ, ಮೊರಾಕೊ, ನೈಜರ್, ಸೂಡಾನು, ಟ್ಯುನೇಷಿಯಾ ಅಂಡ್ ವೆಸ್ಟರ್ನ್ ಸಹಾರಾ. ಓಕೆ, ಇವು ಕೆಲವು ಇಂಪಾರ್ಟೆಂಟ್ ಕಂಟ್ರೀಸ್ ಸಹಾರಾ ಡೆಸರ್ಟ್ ಹಾದೋಗಿರೋದು. ಮತ್ತು ವೆನ್ ಯು ಥಿಂಕ್ ಆಫ್ ದ ಡೆಸರ್ಟ್, ದ ಪಿಕ್ಚರ್ ದಟ್ ಇಮಿಡಿಯೇಟ್ಲಿ ಕಮ್ಸ್ ಟು ಯುವರ್ ಮೈಂಡ್ ಈಸ್ ದಟ್ ಸ್ಯಾಂಡ್. ಓಕೆ, ನಾನು ಹೇಳ್ದಂಗೆ ಡೆಸರ್ಟ್ ಅಂತ ನಾವು ಫಸ್ಟಿಗೆ ನಾವು ಥಿಂಕ್ ಮಾಡಿದ ತಕ್ಷಣ ನಮಗೆ ಮರಳಿನ ನೆನಪಾಗೋದು. ಮರಳಿನ ಗುಡ್ಡೆಗಳಿರ್ಬೋದು, ಮರಳು ತುಂಬ ಹರಡ್ಕೊಂಡಿರೋದು ನೆನಪಾಗುತ್ತೆ. ಬಟ್ ಬಿಸೈಡ್ಸ್ ದ ವಾಸ್ಟ್ ಸ್ಟ್ರೆಚಸ್ ಆಫ್ ಸ್ಯಾಂಡ್, ಒಂದು ಸ್ಯಾಂಡ್ ಅಲ್ದೇನೆ, ಬಟ್ ದಟ್ ಸಹಾರಾ ಡೆಸರ್ಟ್ ಈಸ್ ಕವರ್ಡ್ ವಿತ್ ದೇರ್ ಆರ್ ಆಲ್ಸೋ ಗ್ರಾವೆಲ್ ಪ್ಲೇನ್ಸ್. ಅದೇ ನಾವು ಗ್ರಾವೆಲ್ ಅಂದರೆ ಅಂತ ಕರಿತೀವಿ, ಜಲ್ಲಿಕಲ್ಲು ಅಂತ ಕರಿತೀವಿ. ಆ ಜಲ್ಲಿಕಲ್ಲಿನ ಒಂದು ವಿಶಾಲವಾದ ಬಯಲು ನಾವು ನೋಡ್ಬೋದು. ಮತ್ತು ಎಲಿವೇಟೆಡ್ ಪ್ಲಾಟಿಯಸ್ ವಿತ್ ಬೇರ್ ರಾಕಿ ಸರ್ಫೇಸ್, ಅಂದರೆ ಒಂದು ಎತ್ತರವಾದಂಥ ಪ್ರಸ್ಥಭೂಮಿಗಳನ್ನ ನಾವು ಬೇರ್ ರಾಕಿ ಅಂದರೆ ಕಲ್ಲಿನಿಂದ ಕೂಡಿರ್ತಕ್ಕಂಥ ಒಂದು ಸರ್ಫೇಸ್ನ ನಾವು ಸಹಾರಾ ಡೆಸರ್ಟಲ್ಲಿ ನೋಡ್ಬೋದು. ದೀಸ್ ರಾಕಿ ಸರ್ಫೇಸಸ್ ಮೇ ಬಿ ಮೋರ್ ದೆನ್ 2500 ಮೀಟರ್ ಹೈ ಇನ್ ಸಮ್ ಪ್ಲೇಸಸ್. ಈ ರಾಕಿ ಸರ್ಫೇಸಸ್ ಕೆಲವು ಪ್ಲೇಸ್ಗಳಲ್ಲಿ 2500 ಮೀಟರ್ಗಿಂತ ಹೆಚ್ಚಿಗೆ ಇದೆ, ಮತ್ತು 2000 ಮೀಟರ್ ತನಕನೂ ಇದೆ. ಓಕೆ, ನೋಡಿ ಇಲ್ಲಿ ನಾವು ನೋಡ್ಬೋದು, ಇದು ಸಹಾರಾ ಡೆಸರ್ಟ್ ಅಂತ ನಾವು ಆಫ್ರಿಕನ್ ಇದರಲ್ಲಿ ನೋಡಿದರೆ ಯಾವ್ಯಾವ ದೇಶದಲ್ಲಿ ಹಾದೋಗಿದೆ ಅಂದರೆ ಇವೆಲ್ಲ ಕಾಣ್ತಿದೆ ನೋಡಿ. ವೆಸ್ಟರ್ನ್ ಸಹಾರಾ, ಮೊರಿಷಿಯಾನ, ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟು, ಮಾಲಿ, ನೈಜರ್, ಚಾಡು, ಸೂಡಾನ್, ಇದೆಲ್ಲ ಕಾಣ್ಬೋದು ನಾವಿಲ್ಲಿ. ಓಕೆ, ವೆನ್ you will be surprised to know that present day Sahara once used to be lush green plains. Cave paintings in Sahara Desert show that there used to be a rivers with crocodiles, elephants, lions, giraffe, ostrich, sheep, cattle and goats were common animals. But the change in climate has changed it to the very hot and dry region. ನೋಡಿ, ಇಲ್ಲಿ ಒಂದೊಂದು ಕಾಲದಲ್ಲಿ ಅಂದರೆ ತುಂಬ ಲಕ್ಷಾಂತರ ವರ್ಷಗಳ ಹಿಂದೆ ಸಹಾರಾ ಡೆಸರ್ಟು ತುಂಬ ಒಂದು ಹಸಿರಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು ಅಂತ
ನಾವು ನೋಡ್ತೀವಿ. ಅದೇ ರೀತಿ ಅಲ್ಲಿ ಕೆಲವು ಸಿಕ್ಕಂಥ ಕೇವ್ ಪೇಂಟಿಂಗ್ಸಲ್ಲಿ ನಮ್ಗೆ ಕಂಡು ಬಂದಿರೋದು ಏನಂದರೆ, ನದಿಗಳು ಮತ್ತು ಅದಕ್ಕೆ ಜೊತೆಗೆ ಮೊಸಳೆ, ಕ್ರೊಕೊಡೈಲ್ಸ್, ಎಲಿಫೆಂಟ್ಸು, ಲಯನ್ಸ್, ಹೀಗೆ ಎಷ್ಟೊಂದು ಒಂದು ಪ್ರಾಣಿಗಳು ಮತ್ತು ಇದನ್ನು ನಾವು ಕಾಣ್ಬೋದು ಅಂತ ಇಲ್ಲಿ ಗೊತ್ತಾಗುತ್ತೆ, ಒಂದು ಲಕ್ಷಾಂತರ ವರ್ಷಗಳ ಹಿಂದೆ. ಮತ್ತು ಆಟೋಮೆಟಿಕ್ಕಾಗಿ ಕ್ಲೈಮೇಟ್ ಚೇಂಜ್ ಆಗ್ತಾ 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 ಆ ಪ್ರದೇಶ ಅಂಡರ್ ಸರ್ಟನ್ ಕ್ಲೈಮೆಟಿಕ್ ಕಂಡೀಷನ್ಸಲ್ಲಿ ಚೇಂಜ್ ಆಗಿ ಆಗಿ ಈಗ ಅದು ಪ್ರಸ್ಥಭೂಮಿಯಾಗಿ ಉಳ್ಕೊಂಡಿದೆ. ಓಕೆ, ಸಿ ಸಹಾರದಲ್ಲಿ ಒಂದು ಅಲ್ ಜಿಜಿಯಾ ಇನ್ ಸಹಾರಾ ಡೆಸರ್ಟ್, ಒಂದು ಪ್ಲೇಸ್ ಇದೆ ಅಲ್ ಜಿಜಿಯಾ, ಸೌತ್ ಆಫ್ ಟ್ರೈಪೋಲಿ, ಲಿಬಿಯಾ, ಅಲ್ಲಿ ರೆಕಾರ್ಡೆಡ್ ದ ಹೈಯೆಸ್ಟ್ ಟೆಂಪರೇಚರ್ ಆಫ್ 57.7 ಡಿಗ್ರಿ ಸೆಂಟಿಗ್ರೇಡ್. ಯಾವಾಗ 1922ರಲ್ಲಿ ರೆಕಾರ್ಡ್ ಆಗಿದೆ. ಓಕೆ, ಹೈಯೆಸ್ಟ್ ಟೆಂಪರೇಚರ್ ಅಲ್ ಜಿಜಿಯಾ, ಸೌತ್ ಆಫ್ ಟ್ರೈಪೋಲಿ, ಲಿಬಿಯಲ್ಲಿ. ಓಕೆ, ಸಿ ಕ್ಲೈಮೇಟಿಗೆ ನಾವು ಬಂತು ಅಂದರೆ, ಸೊ ಕ್ಲೈಮೇಟ್ ಆಫ್ ದ ಸಹಾರಾ ಡೆಸರ್ಟ್ ಈಸ್ ಸ್ಕಾಚಿಂಗ್ ಹಾಟ್ ಆ್ಯಂಡ್ ಪ್ಯಾಚಿ, ಪಾರ್ಚಿ, ಡ್ರೈ, ಮತ್ತು ತುಂಬ ಬಿಸಿಲು ಮತ್ತು ಧಗೆ ಮತ್ತು ಒಂದು ಒಣ ಹವೆ ಅಂತ ಕರಿತೀವಿ, ಅದರಿಂದ ಕೂಡಿರತಕ್ಕಂಥ ಒಂದು ಕ್ಲೈಮೇಟ್ ಇರುತ್ತೆ. ತುಂಬ ಕಡಿಮೆ ರೈನಿ ಸೀಸನ್ನು, ವೆರಿ ಶಾರ್ಟ್ ಆಗಿ ರೈನಿ ಸೀಸನ್ ಇರುತ್ತೆ. ಮತ್ತು ಸ್ಕೈ ಈಸ್ ವೆರಿ, ಯಾವಾಗಲೂ ಕ್ಲಿಯರ್ ಇರುತ್ತೆ, ಮೋಡ ಜಾಸ್ತಿ ಇರೋದಿಲ್ಲ, ಮೋಡ ಇರೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಹಿಯರ್ ದ ಮಾಯ್ಶ್ಚರ್ ಎವಾಪರೇಟ್ ಫಾಸ್ಟರ್ ದೆನ್ ಇಟ್ ಅಕ್ಯುಮುಲೇಟ್ಸ್. ಓಕೆ, ಮಾಯ್ಶ್ಚರು ನಮಗೆ ಅಕ್ಯುಮುಲೇಟ್ ಆಗೋಕ್ಕಿಂತ ಮುಂಚೆ ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಬೇಗ ಅದು ಎವಾಪರೇಟ್ ಆಗಿರುತ್ತೆ. ಡೇಸ್ ಆರ್ ಅನ್ಬಿಲೀವಬ್ಲಿ ಹಾಟ್, ನಾನು ಹೇಳ್ದಂಗೆ ತುಂಬ ಬಿಸಿಲಿಂದ ಕೂಡಿರತಕ್ಕಂಥ ಒಂದು ಪ್ರದೇಶ. ಅದೇ ರೀತಿ ಟೆಂಪ್ರೇಚರ್ ಡ್ಯೂರಿಂಗ್ ದ ಡೇ ಮೇ ಸೋರ್ ಹ್ಯಾಸ್ ತುಂಬ ಹೈ ಟೆಂಪ್ರೇಚರ್ಗೆ ಹೋಗುತ್ತೆ, ನಿಯರ್ಲಿ 50 ಡಿಗ್ರಿ ಸಿ, ಈಟಿಂಗ್ ಅಪ್ ದ ಸ್ಯಾಂಡ್ ಆ್ಯಂಡ್ ದ ಬೇರ್ ರಾಕ್ಸ್ ವಿಚ್ ಇನ್ ಟರ್ನ್ ರೇಡಿಯೇಟ್ಸ್ ಹೀಟ್ ಮೇಕಿಂಗ್ ಎವ್ರಿಥಿಂಗ್ ಅರೌಂಡ್ ಹಾಟ್. ಸೊ ಅಷ್ಟು ಡಿಗ್ರಿ ಟೆಂಪ್ರೇಚರ್ ಹೋದಾಗ ನಮ್ಮ ಸುತ್ತಮುತ್ತಲಿನ ಏನಂತೀವಿ, ಅಲ್ಲಿರ್ತಕ್ಕಂಥ ಮರಳಿರ್ಬೋದು, ರಾಕ್ಸ್ ಇರ್ಬೋದು, ಅದು ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಅದೇ ಹೀಟ್ನ ಮತ್ತೆ ರೇಡಿಯೇಟ್ ಮಾಡೋದ್ರಿಂದ, ಹೊರಗೆ ಹಾಕೋದ್ರಿಂದ ಈ ಸುತ್ತಮುತ್ತ ಇರೋದೆಲ್ಲ ತುಂಬ ಬಿಸಿಯಾದ ವಾತಾವರಣ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಮತ್ತು ಅದೇ ರೀತಿ ದ ನೈಟ್ಸ್ ಮೇ ಫ್ರೀಸ್ ಕೋಲ್ಡ್ ವಿತ್ ಟೆಂಪ್ರೇಚರ್ ನಿಯರ್ ಇನ್ 0 ಡಿಗ್ರಿ. ಬೆಳಿಗ್ಗೆ ಅದೆಷ್ಟು ಡಿಗ್ರಿ ಟೆಂಪ್ರೇಚರು ದಾಖಲಾಗಿರುತ್ತೋ, ರಾತ್ರಿ ಆದ ತಕ್ಷಣ ತುಂಬ ಒಂದು ಚಳಿ ಮತ್ತು ಕೋಲ್ಡ್ ಸ್ಟಾರ್ಟ್ ಆಗಿ ನಿಯರ್ಲಿ 0 ಡಿಗ್ರಿ ಟೆಂಪ್ರೇಚರ್ ಹೋಗೋ ಅಂಥ ಒಂದು ಕ್ಲೈಮೇಟ್ ಇರೋದಂದರೆ ಸಹಾರಾ ಡೆಸರ್ಟಲ್ಲಿ. ಓಕೆ, ಮತ್ತು ಪ್ರಾಣಿವರ್ಗ ಮತ್ತು ಸಸ್ಯವರ್ಗ ಅಂದರೆ ಫ್ಲೋರಾ ಆ್ಯಂಡ್ ಫೌನಾಗೆ ನಾವು ನೋಡೋದಾದರೆ ಯಾವ್ಯಾವ ಇದ್ದಾವೆ ಅಂತ, ವೆಜಿಟೇಷನ್ ಇನ್ ದ ಸಹಾರಾ ಡೆಸರ್ಟ್ ಇನ್ಕ್ಲೂಡ್ಸ್ ಕ್ಯಾಕ್ಟಸ್ ಗಿಡ, ಅದೇ ಕಳ್ಳಿ ಗಿಡ ಅಂತೀವಲ್ಲ ಅದಿರ್ಬೋದು, ಮತ್ತು ಡೇಟ್ ಪಾಮ್ಸ್ ಇರ್ಬೋದು, ಮತ್ತು ಖರ್ಜೂರ ಮತ್ತು ಅಕೇಶಿಯಾ ಗಿಡಗಳನ್ನ ನಾವು ಅಲ್ಲಿ ನೋಡ್ಬೋದು. ಅದು ಯಾವಾಗ ಅಂದರೆ ಸಮ್ ಪ್ಲೇಸ್ ಆಫ್ ಓಯಸಿಸ್ ಯಾವ ಥರ ಇರುತ್ತೋ ಅಲ್ಲಿ ಮಾತ್ರ ಅಲ್ಲಿ ಬೆಳೆದಿರುತ್ತೆ. ಸೊ ಗ್ರೀನ್ ಐಲ್ಯಾಂಡ್ ವಿತ್ ಡೇಟ್ ಪಾಮ್ಸ್ ಸರೌಂಡಿಂಗ್ ದೆಮ್, ಕ್ಯಾಮಲ್ಸ್, ಹೈನಾಸ್, ಜಾಕಲ್ಸ್. ನೋಡಿ, ಪ್ರಾಣಿಗಳ ಬಗ್ಗೆ ತಿಳ್ಕೊಳೋದಾದರೆ ಕ್ಯಾಮಲ್ಸು, ಮೋಸ್ಟ್ ಆಫ್ ಆಲ್ ದ ಡೆಸರ್ಟ್ ಅಂದರೆ ಕ್ಯಾಮಲ್ ಇದ್ದೇ ಇರುತ್ತೆ, ಮತ್ತು ಹೈನಾಸು, ಮತ್ತು ಜಾಕಲ್ಸು, ಫಾಕ್ಸು, ಸ್ಕಾರ್ಪಿಯನ್ಸು, ಮತ್ತು ವೆರೈಟಿ ಆಫ್ ಸ್ನೇಕ್ಸ್ ಆ್ಯಂಡ್ ಲಿಸರ್ಡ್ಸ್ ಆರ್ ದ ಪ್ರಾಮಿನೆಂಟ್ ಅನಿಮಲ್ ಸ್ಪೀಸೀಸ್ ಲಿವಿಂಗ್ ದೇರ್. ಓಕೆ, ನೆಕ್ಸ್ಟು ಅಲ್ಲಿರೋ ಪೀಪಲ್ ಕನ್ಸಿಡರ್ ಮಾಡಿದರೆ, ಸೊ ಸಹಾರಾ ಡೆಸರ್ಟ್ ಡಿಸ್ಪೈಟ್ ತುಂಬ ಅತಿಯಾದಂತಹ ಒಂದು ಹಾರ್ಶ್ ಕ್ಲೈಮೇಟ್ ಇದ್ರೂ ಅಲ್ಲಿ ಕೆಲವು ಅಲೆಮಾರಿ ಜನಾಂಗದವರು ಅಲ್ಲಿ ವಾಸ ಮಾಡ್ತಿದ್ದಾರೆ. ಸಿ ದ ಸಹಾರಾ ಡೆಸರ್ಟ್ ಡಿಸ್ಪೈಟ್ ಇಟ್ಸ್ harsh climate has been inhabited by various groups of people, okay, who pursue different activities. Okay, among them are the ಯಾರ್ಯಾರು ಅಂದರೆ ಅದರಲ್ಲಿ ಕೆಲವರು ಬಿಡೋಯಿನ್ಸ್ ಮತ್ತು ಟುವಾರೆಕ್ಸ್ ಅಂತ ನಾವು ಕರಿತೀವಿ, ಒಂದು ಜನಾಂಗದವರು. ದೀಸ್ ಗ್ರೂಪ್ಸ್ ಆರ್ ನಾರ್ಮ್ಯಾಡಿಕ್ ಟ್ರೈಬ್ಸ್ ರಿಯರಿಂಗ್ ಲೈಫ್ ಸ್ಟಾಕ್ ಸಚ್ ಆಸ್ ಗೋಟ್ಸು, ಶೀಪ್, ಕ್ಯಾಮಲ್ಸ್ ಮತ್ತು ಹಾರ್ಸ್ ಸಾಕಣೆ. ಅಂದರೆ ಅಲ್ಲಿ ಒಂದು ಬಿಯೋಡಿನ್ಸ್ ಮತ್ತು ಟುವಾರೆಕ್ಸ್ ಅಂತ ಒಂದು ನಾರ್ಮಡಿಕ್ ಟ್ರೈಬ್ಸ್ ಅಂದರೆ ಒಂದು ಅಲೆಮಾರಿ ಜನಾಂಗ ಅಂತ ನಾವು ಕರಿಬೋದು. ಅಲೆಮಾರಿ ಜನಾಂಗದವರು ಅಲ್ಲಿ ವಾಸ ಮಾಡ್ತಾರೆ. ಸೊ ಅವರು ಯಾವನ್ನ ಏನು ಸಾಕಣೆ ಮಾಡ್ತಾರೆ ಅಂದರೆ ಈ ಕ್ಯಾಮಲ್ಸ್ನ, ಹಾರ್ಸಸ್ನ, ಗೋಟ್ಸ್ನ, ಅದೇ ಶೀಪ್ನ, ಮೇಕೆ, ಕುರಿ, ಕ್ಯಾಮಲ್ಸ್ ಮತ್ತು ಕುದುರೆನ ಅವರು ಸಾಕಣೆ ಮಾಡಿಕೊಂಡು ಜೀವನ ಮಾಡ್ತಾರೆ. ಅದೇ ರೀತಿ ಮತ್ತು these animals provide them with milk, hides,
from which they make leather for belts, slippers, water bottles. Hair is used for mats, carpets, cloths and blankets. They wear heavy ropes as protection against dust storm and hot winds. ನೋಡಿ ಏನು ಅನಿಮಲ್ಸ್ನ ಪ್ರಾಣಿಗಳನ್ನ ಸಾಕಣೆ ಮಾಡ್ತಾರೆ ಅದರಿಂದ ಬರ್ತಕ್ಕಂಥ ಒಂದು ಹಾಲಿರ್ಬೋದು ಮತ್ತು ಚರ್ಮ ಇರ್ಬೋದು, ಹೈಡ್ಸ್ ಅಂದರೆ ಚರ್ಮ ಮತ್ತು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಚರ್ಮದ ಉತ್ಪನ್ನಗಳು ಅಂದರೆ ಲೆದರ್ ಬೆಲ್ಟ್ಸ್ ಮಾಡೋದು, ಸ್ಲಿಪ್ಪರ್ಸ್ ಮಾಡೋದು, ಅದರಿಂದ ವಾಟರ್ ಬಾಟಲ್ನ ತಯಾರು ಮಾಡೋದು, ಮತ್ತು ಆ ಪ್ರಾಣಿಗಳ ಕೂದಲಿಂದ ಮ್ಯಾಟು, ಕಾರ್ಪೆಟು, ಬಟ್ಟೆ ಮತ್ತು ಬ್ಲ್ಯಾಂಕೆಟ್ ಮಾಡೋದು. ಅವರು ಮತ್ತೆ ಅದೇ ರೀತಿ ತಲೆಗೆ ಸುತ್ತ ಒಂದು ಬಟ್ಟೆ ಥರ ಕಟ್ಕೊಂಡಿರ್ತಾರೆ. ಅದು ಡಸ್ಟ್ ಜಾಸ್ತಿ ಬಂದಾಗ ಮತ್ತು ಹಾಟ್ ವಿಂಡ್ಸಿಂದ ಅವ್ರನ್ನ ರಕ್ಷಣೆ ಕೊಡೋದಕ್ಕೆ ಆ ಥರ ಅವರು ಮಾಡ್ಕೊಂಡಿರ್ತಾರೆ. ಮತ್ತು the oasis in Sahara and the Nile Valley in Egypt supports settled population. ಈ ಓಯಸಿಸ್ ಸಹಾರಾದಲ್ಲಿ ಏನಿದೆ ಮತ್ತು ನೈಲ್ ವ್ಯಾಲಿ ಇನ್ ಈಜಿಪ್ಟಲ್ಲಿ ಏನಿದೆ, ಸೊ ಅಲ್ಲಿ ಹೆಚ್ಚಿನ ಸಂಖ್ಯೆಯಾದಂಥ ಒಂದು ನಾವು ಜನಸಂಖ್ಯೆನ ನಾವು ಅಲ್ಲಿ ನೋಡ್ಬೋದು, ಜನಗಳಲ್ಲಿ ಸೆಟಲ್ ಆಗಿರೋದನ್ನ ನಾವು ನೋಡ್ಬೋದು. ಸಿನ್ಸ್ ಯಾಕೆ ಆಬ್ವಿಯಸ್ಲಿ ಓಯಸಿಸ್ ಅಂದರೆ ನೀರಿದ್ದೇ ಇರುತ್ತೆ ಮತ್ತು ಕೆಲವು ಕ್ರಾಪ್ಸ್ ಓಯಸಿಸ್ ಹತ್ರ ಕ್ರಾಪ್ಸ್ ಬೆಳಿಬೋದು ಅಂತ ಪಾಪ್ಯುಲೇಷನ್ ಅಲ್ಲಿ ಸೆಟ್ಲ್ ಆಗಿರುತ್ತೆ. ಓಕೆ, ಕ್ರಾಪ್ಸ್ ಅಂದರೆ ಯಾವ್ಯಾವ ಬೆಳೀತಾರೆ ಅವರು? ರೈಸು, ವೀಟು, ಬಾರ್ಲಿ ಆ್ಯಂಡ್ ಬೀನ್ಸ್ನ ಅಲ್ಲಿ ಬೆಳೀತಾರೆ. ಓಕೆ, ಅದೇ ರೀತಿ ಈಜಿಪ್ಟಿಯನ್ ಕಾಟನ್ನ ಬೆಳೀತಾರೆ, ವಿಚ್ ಈಸ್ ವರ್ಲ್ಡ್ ಫೇಮಸ್. ಓಕೆ, ಬರ್ತಾ ನೋಡಿ, ಒನ್ಸ್ ಯಾವಾಗ ಆಯಿಲ್ ಡಿಸ್ಕವರಿ ಆಯಿತು ಈ ಕಂಟ್ರೀಸಲ್ಲಿ, ತುಂಬ ಡಿಮ್ಯಾಂಡ್ ಬಂದ್ಬಿಡ್ತು ಆಯಿಲ್ಗೆ ಥ್ರೂಔಟ್ ದ ವರ್ಲ್ಡ್. ಇನ್ ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್ ಈಸ್ ಕಾನ್ಸ್ಟೆಂಟ್ಲಿ ಟ್ರಾನ್ಸ್ಫಾರ್ಮಿಂಗ್ ದ ಸಹಾರಾ ಡೆಸರ್ಟ್ನ ಒಂದು ಬೇರೆ ಲೆವೆಲ್ಗೆ ಟ್ರಾನ್ಸ್ಫಾರ್ಮ್ ಆಗೋ ರೀತಿ, ಅಂದರೆ ಡೆವಲಪ್ಮೆಂಟ್ ಆಗೋ ರೀತಿಯಾಗಿ ಈ ಡಿಸ್ಕವರಿ ಆಫ್ ಆಯಿಲಿಂದ ಅದು ಸ್ಟಾರ್ಟ್ ಆಯಿತು. ಸೊ ಅದೇ ರೀತಿ ಅದರ್ ಮಿನರಲ್ಸ್ ಆಫ್ ಇಂಪಾರ್ಟೆನ್ಸ್ ದಟ್ ಆರ್ ಫೌಂಡ್ ಇನ್ ದ ಏರಿಯಾ ಯಾವ್ಯಾವುದು, ಅದೇ ರೀತಿ ಆಯಿಲ್ ಒಂದೇ ಅಲ್ದೇ ಬೇರೆ ಬೇರೆ ಮಿನರಲ್ಸು ಅಲ್ಲಿ ಪತ್ತೆ ಹಚ್ಚಿದೆ. ಯಾವ ಅಂದರೆ ಐರನ್ನು, ಫಾಸ್ಫರಸ್ಸು, ಮ್ಯಾಂಗನೀಸ್ ಮತ್ತು ಯುರೇನಿಯಂ. ಓಕೆ, the cultural landscape of the Sahara is undergoing change. ಸೊ ಓವರಾಲ್ ಲ್ಯಾಂಡ್ಸ್ಕೇಪ್ ಆಫ್ ಸಹಾರಾನೇ ತುಂಬ ಚೇಂಜಸ್ಗೆ ಒಳಪಡುತ್ತೆ. ಮತ್ತು ಗ್ಲೀಮಿಂಗ್ ಗ್ಲಾಸ್ ಕೇಸ್ಡ್ ಆಫೀಸ್ ಬಿಲ್ಡಿಂಗ್ ಟವರ್ಸ್ ಓವರ್ ಮಾಸ್ಕ್ ಆ್ಯಂಡ್ ಸೂಪರ್ ಹೈವೇಸ್ ಕ್ರಿಸ್ ಕ್ರಾಸ್ ದ ಏನ್ಸಿಯಂಟ್ ಅನಿಮಲ್ ಪಾತ್. ಓಕೆ, ಒನ್ಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆದಮೇಲೆ ಆಬ್ವಿಯಸ್ಲಿ ಅಲ್ಲಿ ಏನೋ ಗ್ಲಾಸ್ ಬಿಲ್ಡಿಂಗ್ಸು, ಆಫೀಸ್ ರೂಮ್ಸು, ಮಾಸ್ಕ್ ಮತ್ತು ಸೂಪರ್ ಹೈವೇಸು ಎಲ್ಲನೂ ಒಂದು ಚೇಂಜಸ್ಗೆ ಕಾರಣ ಆಯಿತು. ಓಕೆ, ಟ್ರಕ್ಸ್ ಆರ್ ರೀಪ್ಲೇಸಿಂಗ್ ಕ್ಯಾಮಲ್ಸ್ ಇನ್ ದ ಸಾಲ್ಟ್ ಟ್ರೇಡಲ್ಲಿ ಕ್ಯಾಮಲ್ಸ್ನ ಟ್ರಕ್ಸ್ ರೀಪ್ಲೇಸ್ ಮಾಡಿದ್ದು. ಮತ್ತು ಟೂರೆಕ್ಸ್ ಜನಾಂಗ ಇದೆಯಲ್ಲ, ಅವರು ಒಂದು ಯಾಕೆ ಫಾರಿನಿಂದ ಬಂದಿರತಕ್ಕಂಥ ಟೂರಿಸ್ಟ್ಗೆ ಗೈಡ್ಸ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಮೋರ್ ನಾರ್ಮಡಿಕ್ ಹ್ಯಾಡ್ಸ್ಮನ್ ಅಂದರೆ ಅಲೆಮಾರಿ ಜನಾಂಗದವರು ಏನಿದ್ದಾರೆ, ಟೇಕಿಂಗ್ ಟು ದ ಸಿಟಿ ಲೈಫ್ಸ್ ಫೈಂಡಿಂಗ್ ಜಾಬ್ಸ್ ಇನ್ ಆಯಿಲ್ ಆ್ಯಂಡ್ ಗ್ಯಾಸ್ ಆಪರೇಷನ್ಸ್. ಅಂದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಫ್ಯಾಕ್ಟ್ರೀಸಲ್ಲಿ ಮತ್ತು ಅಲ್ಲಿ ಅವರು ಅಲೆಮಾರಿ ಜನಾಂಗದವರು ಎಲ್ಲ ಕಡೆ ಓಡಾಡೋದನ್ನ ಬಿಟ್ಟು ಒಂದು ಕಡೆ ನೆಲೆ ನಿಂತು ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಈ ಓಯಸಿಸ್ ಬಗ್ಗೆ ನೋಡೋದಾದರೆ, ಡಿಪ್ರೆಷನ್ ಆರ್ ಫಾರ್ಮ್ಡ್ ವೆನ್ ದ ವಿಂಡ್ ಬ್ಲೋಸ್ ಅವೇ ದ ಸ್ಯಾಂಡ್. ನೋಡಿ, ಜೋರಾಗಿ ವಿಂಡ್ ಬಂದಾಗ ಸ್ಯಾಂಡು ಎಲ್ಲ ಕೆಳಗಿರೋದೆಲ್ಲ ನಾವು ಎದ್ದು ಹೋದಾಗ ಒಂದು ಡಿಪ್ರೆಷನ್ ಕ್ರಿಯೇಟ್ ಆಗುತ್ತಲ್ಲ, ಆ ಡಿಪ್ರೆಷನ್ ಕ್ರಿಯೇಟ್ ಆದಾಗ ವೇರ್ ಅಂಡರ್ಗ್ರೌಂಡ್ ವಾಟರ್ ರೀಚಸ್ ದ ಸರ್ಫೇಸ್. ಅಂಡರ್ಗ್ರೌಂಡ್ ವಾಟರ್ ಇರುತ್ತಲ್ಲ, ಅದು ಸರ್ಫೇಸ್ ಮೇಲೆ, ಭೂಮಿ ಮೇಲೆ ಬರುತ್ತೆ. ಸೊ ಆ್ಯಸ್ ಆ್ಯನ್ ಓಯಸಿಸ್ ಇಸ್ ಫಾರ್ಮ್, ಇದೇ ರೀತಿ ಓಯಸಿಸ್ ಕ್ರಿಯೇಟ್ ಆಗುತ್ತೆ. ದೀಸ್ ಏರಿಯಾಸ್ ಆರ್ ಫರ್ಟೈಲ್. ಬಟ್ ಈ ಓಯಸಿಸ್ ಕ್ರಿಯೇಟ್ ಆಗಿರೋ ಸುತ್ತಮುತ್ತ ಏರಿಯಾ ಏನಿರುತ್ತೆ ಅದು ತುಂಬ ಫರ್ಟೈಲ್. ಮತ್ತು ಪೀಪಲ್ನ ಹೇಳ್ದಂಗೆ ನೀರಿರೋ ಕಡೆ ಪೀಪಲ್ ಸೆಟಲ್ಮೆಂಟ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದ ವಾಟರ್ ಬಾಡೀಸ್. ಅಲ್ಲಿ ಅದೇ ರೀತಿ ಅದನ್ನ ಹೇಳಿದ ಖರ್ಜೂರ ಮತ್ತು ಅದರ್ ಕ್ರಾಪ್ಸ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಸಮ್ಟೈಮ್ಸ್ ದ ಓಯಸಿಸ್ ಮೇ ಬಿ ಅಬ್ನಾರ್ಮಲಿ ಲಾರ್ಜ್. ಸಮ್ಟೈಮ್ಸ್ ಕೆಲವು ಕಡೆ ನಾವು ಓಯಸಿಸ್ ಅಂದರೆ ತುಂಬ ಚಿಕ್ಕದು ಅಂದ್ಕೊಂಡಿರ್ತೀವಿ, ಬಟ್ ಕೆಲವು ಕಡೆ ಅಬ್ನಾರ್ಮಲಿ ಅಂದರೆ ನಾರ್ಮಲ್ಗಿಂತ ತುಂಬ ದೊಡ್ಡದಾದಂಥ ಓಯಸಿಸ್ನ ನಾವು ನೋಡ್ಬೋದು. ಯಾವುದು ಅಂದರೆ ಟಫಿಲೆ ಲೆಟ್ ಅಂತ ಓಯಸಿಸ್ ಅಂತಂದಿದೆ ಮೊರೊಕ್ಕೋಲ್ಲಿ. ಅದರದ್ದು ಏರಿಯಾ ಬಂದುಬಿಟ್ಟು 13,000 ಸ್ಕ್ವೇರ್ ಕಿಲೋಮೀಟರ್. ಓಕೆ,
13,000 ಸ್ಕ್ವೇರ್ ಕಿಲೋಮೀಟರ್. ನಾನು ಹೇಳ್ದಂಗೆ ಡೆಸರ್ಟ್ಸಲ್ಲಿ 2 ಟೈಪ್ಸು, ಒಂದು ಹಾಟ್ ಡೆಸರ್ಟು ಮತ್ತು ಕೋಲ್ಡ್ ಡೆಸರ್ಟು. ಹಾಟ್ ಡೆಸರ್ಟಲ್ಲಿ ನಾವು ಸಹಾರಾ ಡೆಸರ್ಟ್ ಬಗ್ಗೆ ನೋಡಿದ್ವಿ. ಅದೇ ರೀತಿ ಕೋಲ್ಡ್ ಡೆಸರ್ಟಿಗೆ ನಾವು ಬಂತು ಅಂದರೆ, ಸೊ ನಮ್ಮ ದೇಶದಲ್ಲೇ ಇರತಕ್ಕಂಥ ಲಡಾಖ್ ಬಗ್ಗೆ ನಾವು ಕೋಲ್ಡ್ ಡೆಸರ್ಟ್ ಬಂದ ತಕ್ಷಣ ನಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಲಡಾಖ್ ಇಸ್ ದ ಕೋಲ್ಡ್ ಡೆಸರ್ಟ್ ಲೈಯಿಂಗ್ ಇನ್ ದ ಗ್ರೇಟರ್ ಹಿಮಾಲಯಸ್. ಹಿಮಾಲಯ ರೇಂಜಲ್ಲಿ ಲಡಾಖ್ ಇದೆ. ಆನ್ ದ ಈಸ್ಟರ್ನ್ ಸೈಡ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರದ ಈಸ್ಟರ್ನ್ ಸೈಡ್ಗೆ ಲಡಾಖ್ನ ನಾವು ನೋಡ್ಬೋದು. ದ ಕರಕೋರಂ ರೇಂಜ್ ಇನ್ ದ ನಾರ್ತ್ ಅಂಡ್ ದ ಝನ್ಸ್ಕಾರ್ ಮೌಂಟೈನ್ಸ್ ಇನ್ ದ ಸೌತ್ ಎನ್ಕ್ಲೋಸ್ಡ್. ಈ ಲಡಾಖ್ ನೋಡಿ, ನಾರ್ತಲ್ಲಿ ಕರಕೋರಂ ರೇಂಜ್ ಮತ್ತು ಸೌತಲ್ಲಿ ಬಂದ್ಬಿಟ್ಟು ಝನ್ಸ್ಕಾರ್ ಮೌಂಟೈನ್ಸ್ ಇಂದ ಎನ್ಕ್ಲೋಸ್ಡ್ ಆಗಿದೆ. ಅದು ಅದರ ಎರಡರ ಮಧ್ಯ ಈ ಲಡಾಖ್ ಪ್ಲೇಸ್ ಇದೆ. ಸೊ ಲಡಾಖಲ್ಲಿ ಸೆವೆರಲ್ ರಿವರ್ಸ್ ಫ್ಲೋ ಥ್ರೂ ಲಡಾಖ್. ಇಂಡಸ್ ನಾವೇನಂತ ಮೊನ್ನೆ ಇಂಡಸ್ ವ್ಯಾಲಿ ಟ್ರಿಟಿನ ಇದರಲ್ಲಿ ಇಟ್ಟಿದ್ದಾರೆ ಇಂಡಿಯಾದವರು, ನೀರು ಬಿಡೋದಿಲ್ಲ ಅಂತ. ಸೊ ಈ ಇಂಡಸ್ ಬೀಯಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ದೆಮ್ ಆ ನದಿ. ಮತ್ತು ದ ರಿವರ್ಸ್ ಫ್ರಮ್ ಡೀಪ್ ವ್ಯಾಲೀಸ್ ಅಂಡ್ ಜಾರ್ಜಸ್ ಸೆವೆರಲ್ ಗ್ಲೇಸಿಯರ್ಸ್ ಆರ್ ಫೌಂಡ್ ಇನ್ ಲಡಾಖ್. ಫಾರ್ ಎಕ್ಸಾಂಪಲ್ ಗ್ಯಾಂಗ್ರಿ ಗ್ಲೇಸಿಯರ್. ಕೆಲವು ಡೀಪ್ ವ್ಯಾಲೀಸ್ ನೋಡ್ತೀವಿ ನಾವು ಲಡಾಖಲ್ಲಿ, ಮತ್ತು ಗಿರಿಕಂದರಗಳು ನೋಡ್ತೀವಿ. ಅದೇ ರೀತಿ ಹಿಮನದಿಗಳನ್ನ ನಾವು ಲಡಾಖಲ್ಲಿ ನೋಡ್ಬೋದು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಿಮನದಿಗೆ ಗ್ಯಾಂಗ್ರಿ ಗ್ಲೇಸಿಯರ್ ಅಂತ. ಓಕೆ, ಸೊ ನೋಡಿ, ಇಲ್ಲಿ ಜಮ್ಮು ಕಾಶ್ಮೀರ ನಾವು ತಗೊಂಡ್ರೆ ಲಡಾಖ್ ಈಸ್ಟರ್ನ್ ಸೈಡ್ ಆಫ್ ದ ಜಮ್ಮು ಅಂಡ್ ಕಾಶ್ಮೀರ್. ಇಲ್ಲಿದೆ ನೋಡಿ ಲಡಾಖ್. ಓಕೆ, ಇಲ್ಲಿ ಕಾಣ್ತಿದೆಯಲ್ಲ, ದಿಸ್ ಪ್ಲೇಸ್ ಇಸ್ ಲಡಾಖ್. ನೋಡಿ, ಇಂಡಸ್ ರಿವರ್, ಸಿಯಾಚಿನ್ ಗ್ಲೇಷಿಯರ್. ಓಕೆ, ಲೇ ಈಸ್ ದ ಕ್ಯಾಪಿಟಲ್ ಆಫ್ ಲಡಾಖ್. ಇದು ಝೋಜಿಲಾ ಪಾಸ್. This is Zojila Pass, one of the important pass. Okay, this is Kargil. ನೋಡಿ, ಕಾರ್ಗಿಲ್ ಇಲ್ಲಿ ಬರುತ್ತೆ, ಜಮ್ಮು ಇಲ್ಲಿ ಬರುತ್ತೆ. ಓಕೆ, see the Ladakh altitude in Ladakh varies from about 3000 meter in Kargil to more than 8000 meter in the Karakoram. ಓಕೆ, ಕಾರ್ಗಿಲ್ ಅಲ್ಲಿ ಆಲ್ಟಿಟ್ಯೂಡ್ ಬಂದ್ಬಿಟ್ಟು 3000 ಮೀಟರ್ಸ್ ತನಕ ಇದೆ. ಮತ್ತು ಅದೇ ರೀತಿ ಕರಕೋರಂ ನೋಡಿದ್ವಲ್ಲ, ಅದರಲ್ಲಿ 8000 ಮೀಟರ್ಸ್ ಹೈಟ್ ಇದೆ. ಆಲ್ಟಿಟ್ಯೂಡ್ ವೇರೀಸ್ ಆಗುತ್ತೆ. ಡ್ಯೂ ಟು ಇಟ್ಸ್ ಹೈ ಆಲ್ಟಿಟ್ಯೂಡ್ ದ ಕ್ಲೈಮೇಟ್ ಈಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಆ್ಯಂಡ್ ಡ್ರೈ. ಇಷ್ಟು ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಅಲ್ಲಿರೋ ಕ್ಲೈಮೇಟು ವೆರಿ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಮತ್ತು ಡ್ರೈ ಆಗಿರುತ್ತೆ. ದ ಏರ್ ಅಟ್ ದ ಆಲ್ಟಿಟ್ಯೂಡ್ ಈಸ್ ಸೋ ಥಿನ್ ದಟ್ ದ ಹೀಟ್ ಆಫ್ ದ ಸನ್ ಕ್ಯಾನ್ ಫೆಲ್ಟ್ ಇಂಟೆನ್ಸ್ಲಿ. ಸೊ ಏರ್ ತುಂಬ ಥಿನ್ ಆಗಿರೋದ್ರಿಂದ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ತುಂಬ ನಾವು ಫೀಲ್ ಮಾಡ್ಬೋದು, ಇಂಟೆನ್ಸ್ ಆಗಿ ಫೀಲ್ ಮಾಡ್ಬೋದು. ನೋಡಿ, ದ ಡೇ ಟೆಂಪ್ರೇಚರ್ ಇನ್ ಸಮ್ಮರಲ್ಲಿ, ಬೇಸಿಗೆಕಾಲದಲ್ಲಿ ಜಸ್ಟ್ ಅಬೋವ್ 0 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಅಷ್ಟೇ. ಬಟ್ ನೈಟ್ ಆದ ತಕ್ಷಣ ಬಿಲೋ -30 ಡಿಗ್ರಿ ಸಿಗೆ ಹೋಗುತ್ತೆ. ಇಟ್ ರಿಮೈನ್ಸ್ ಫ್ರೀಸಿಂಗ್ ಕೋಲ್ಡ್. ನೋಡಿ, ನಮ್ಮ ಇದರಲ್ಲೂ ಅಷ್ಟು ಕೋಲ್ಡ್ ನಾವು ಇಟ್ಟಿರೋದಿಲ್ಲ, ಇದರಲ್ಲಿ ಫ್ರೀಜರಲ್ಲಿ ಅಷ್ಟಕ್ಕಿಂತ ಜಾಸ್ತಿ ಆದಂಥ ಒಂದು ಕೋಲ್ಡು ಅಲ್ಲಿರುತ್ತೆ. ಸೊ ಇನ್ ವಿಂಟರ್ಸ್ ವೆನ್ ದ ಟೆಂಪ್ರೇಚರ್ ಮೇ ರಿಮೈನ್ ಬಿಲೋ, ಚಳಿಗಾಲದಲ್ಲಿ ಯಾವಾಗಲೂ 40 ಡಿಗ್ರಿ -40 ಡಿಗ್ರಿ ಸಿನ ಕೆಳಗಿರುತ್ತೆ. ಓಕೆ, ಫಾರ್ ಮೋಸ್ಟ್ ಆಫ್ ದ ಟೈಮ್ಸ್. ಓಕೆ, ಆಸ್ ಇಟ್ ಲೈಸ್ ಇನ್ ದ ರೈನ್ ಶಾಡೋ ಆಫ್ ದ ಹಿಮಾಲಯನ್ಸ್, ದೇರ್ ಈಸ್ ಎ ಲಿಟಲ್ ರೈನ್ಫಾಲ್ ಆಸ್ ಲೋ ಆಸ್ 10 centimeter ಎವ್ರಿ ಇಯರ್. ಓಕೆ, ಹಿಮಾಲಯಸ್ ರೇಂಜಲ್ಲಿ ಎಲ್ಲ ಇರೋದ್ರಿಂದ ಸ್ವಲ್ಪ ಕಮ್ಮಿ ಲಿಟಲ್ ರೈನ್ಫಾಲು ಅಲ್ಲಿ ಆಗುತ್ತೆ. ಒಂದು ವರ್ಷಕ್ಕೆ ಅಂದರೆ 10 ಸೆಂಟಿಮೀಟರ್ ಮಳೆ ಆಗ್ಬೋದು ಅಷ್ಟೇ. ಓಕೆ, ಸೊ ದೆನ್
ದ ಏರಿಯಾ ಎಕ್ಸ್ಪೀರಿಯನ್ಸಸ್ ಫ್ರೀಸಿಂಗ್ ವಿಂಡ್ಸ್ ಆ್ಯಂಡ್ ಬರ್ನಿಂಗ್ ಹಾಟ್ ಸನ್ಲೈಟ್ ನೋಡಿದ್ದೀವಿ ಅದಾದಮೇಲೆ. ಓಕೆ, ವಿಲ್ ಯು ಬಿ ಸರ್ಪ್ರೈಸ್ ಟು ನೋ ದಟ್ ಇಫ್ ಯು ಸಿಟ್ ಇನ್ ದ ಸನ್ ವಿತ್ ಯುವರ್ ಫೀಟ್ ಇನ್ ದ ಶೇಡ್ ಯು ಮೇ ಸಫರ್ ಫ್ರಮ್ ಬೋತ್ ಸನ್ಸ್ಟ್ರೋಕ್ ಮತ್ತು ಫ್ರಾಸ್ಟ್ ಬೈಟ್ ಇನ್ ದ ಸೇಮ್ ಟೈಮ್. ಅಂದರೆ ನೋಡಿ, ಅಲ್ಲಿ ಏರ್ ತುಂಬ ತಿನ್ನಾಗಿರೋದ್ರಿಂದ ಸೂರ್ಯನ ಶಾಖ ಬಾಡಿ ಮೇಲೆ ಡೈರೆಕ್ಟಾಗಿ ನಮಗೆ ಬೀಳೋದ್ರಿಂದ ಏನಾಗುತ್ತೆ, ಸನ್ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಅದನ್ನು ಎಲ್ಲಿ ಹೇಳ್ತಿರೋದು, ನೀವು ಕಾಲನ್ನ ನೆರಳಿಗೆ ಇಟ್ಕೊಂಡು ನಿಮ್ಮ ಬಾಡಿನ ಸೂರ್ಯನಿಗೆ ಬಿಸಿಲು ಬೀಳಂಗೆ ಇಟ್ಕೊಂಡ್ರೆ ನಿಮಗೆ ಅಟ್ ಎ ಟೈಮ್ ನಿಮಗೆ ಸನ್ಸ್ಟ್ರೋಕು ಆಗುತ್ತೆ ಮತ್ತು ಹಿಮ ಒಂಥರ ಹಿಮ ಕಡ್ದಂಗೂ ಆಗುತ್ತೆ ಅತ್ತೆ ಬೋತ್ ಸೇಮ್ ಟೈಮಲ್ಲಿ. ಓಕೆ, ಸೊ ಲಡಾಖ್ ಅಂತ ವರ್ಡ್ ಆರಿಜಿನ್ ನೋಡಿದರೆ ಲಡಾಖನ್ನ ನಾವು ಎರಡು ಭಾಗನ ಮಾಡ್ಬೋದು. ಒಂದು ಲಾ ಅಂತ, ಮೀನಿಂಗ್ ಬಂದ್ಬಿಟ್ಟು ಮೌಂಟೈನ್ ಪಾಸ್ ಅಂತ ಕರಿತೀವಿ ಲಡಾಖಲ್ಲಿ ಲಾ ಅಂದರೆ. ಮತ್ತು ಡಾಕ್ ಮೀನ್ಸ್ ಲಾಕ್ ಅಂತ ಬಂದ್ಬಿಟ್ರೆ ಅದನ್ನು ಕಂಟ್ರಿ ಅಂತ ನಾವು ಕರಿತೀವಿ. ಸೊ ಮೌಂಟೈನ್ ಪಾಸ್ ಕಂಟ್ರಿ ಟೋಟಲ್ ಆಗಿ ನಾವು ಲಡಾಖ್ ಅಂತ ಕರಿತೀವಿ. ಓಕೆ, ಸೊ ದ್ರಾಸ್ ಈಸ್ ಒನ್ ಆಫ್ ದ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸಸ್ ಆನ್ ಅರ್ತ್ ಈಸ್ ಲೊಕೇಟೆಡ್ ಇನ್ ಲಡಾಖ್. ದ್ರಾಸ್ ಏರಿಯಾ ಏನಿದೆ ಈಸ್ ಒನ್ ಆಫ್ ದ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಆನ್ ಅರ್ತ್, ಲಡಾಖಲ್ಲಿ ಇರೋದು. ಮತ್ತು ಲಡಾಖ್ ಈಸ್ ಆಲ್ಸೋ ನೋನ್ ಆಸ್ ಖಾಪಾ ಚಾನ್ ವಿಚ್ ಮೀನ್ಸ್ ಸ್ನೋ ಲ್ಯಾಂಡ್. ಖಾಪಾ ಚಾನ್ ಅಂದರೆ ಸ್ನೋ ಲ್ಯಾಂಡ್ ಅಂತಲೂ ಕರೀತಾರೆ. ಓಕೆ, ಸೊ ಫ್ಲೋರಾ ಆ್ಯಂಡ್ ಫೌನಾ ಆಫ್ ಲಡಾಖಿಗೆ ಬಂದುಬಿಟ್ರೆ, ಅಂದರೆ ಪ್ರಾಣಿ ಮತ್ತು ಸಸ್ಯವರ್ಗಕ್ಕೆ ಬಂದುಬಿಟ್ರೆ ತುಂಬ ಒಂದು ಶುಷ್ಕತೆಯಿಂದ ಕೂಡಿರೋದ್ರಿಂದ, ಹೈ ಏರಿಡ್ ಅಂದರೆ ಶುಷ್ಕತೆಯಿಂದ ಕೂಡಿರೋದ್ರಿಂದ ದ ವೆಜಿಟೇಷನ್ ಈಸ್ ಸ್ಪಾಟ್ಸ್. ದೇರ್ ಆರ್ ಸ್ಕ್ಯಾನಿಟಿ ಪ್ಯಾಚಸ್ ಆಫ್ ಗ್ರಾಸಸ್ ಆ್ಯಂಡ್ ಶ್ರಬ್ಸ್ ಫಾರ್ ಅನಿಮಲ್ ಟು ಪ್ಲೇಸ್. ಸ್ವಲ್ಪ ಹುಲ್ಲು ಮತ್ತು ಚಿಕ್ಕ ಪುಟ್ಟ ಗಿಡಗಳು ಪ್ರಾಣಿಗಳು ತಿನ್ನೋದಕ್ಕೆ ಅಲ್ಲಿ ಬೆಳೀತವೆ. ಮತ್ತು ವಿಲ್ಲೋ ಮರ ಮತ್ತು ಪಾಪ್ಲರ್ಸ್ ಆರ್ ಸೀನ್ ಇನ್ ದ ವ್ಯಾಲೀಸ್. ಓಕೆ, ಡ್ಯೂರಿಂಗ್ ದ ಸಮ್ಮರಲ್ಲಿ ಆ್ಯಪಲ್ಸು, ಏಪ್ರಿಕಾಟ್ಸು, ವಾಲ್ನಟ್ಸು ಬೆಳೀತಾರೆ. ಅದೇ ರೀತಿ ಸ್ಪೆಷಲ್ ಸ್ಪೀಸೀಸ್ ಆಫ್ ಬರ್ಡ್ಸ್ ನಾವು ಲಡಾಖಲ್ಲಿ ನೋಡ್ಬೋದು. ಯಾವುದು ಅಂದರೆ ರಾಬಿನ್ನು, ರೆಡ್ ಸ್ಟಾರ್ಟ್, ಟಿಬೆಟಿಯನ್ ಸ್ನೋಕಾಕ್, ಮತ್ತು ಅದೇ ಹಾಗೆ ರೇವನ್ನು ಮತ್ತು ಹೋಪಿ ಆರ್ ಕಾಮನ್ ಸೈಟೆಡ್. ಮತ್ತು ಸಮ್ ಆಫ್ ದಿಸ್ ಮೈಗ್ರೇಟರಿ ಬರ್ಡ್ಸ್ ಅಂದರೆ ಕೆಲವೊಂದು ಇದರಲ್ಲಿ ಮೈಗ್ರೇಟರಿ ಬರ್ಡ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ವಾತಾವರಣಕ್ಕೆ ಬಂದ್ಬಿಟ್ಟು ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಮತ್ತೆ ಹೋಗುತ್ತಲ್ಲ, ಒಂದು ಏನಂತಾರೆ ಕ್ಲೈಮೇಟಿಗೆ ಬಂದು ಹೋಗುತ್ತಲ್ಲ, ಅದನ್ನು ಮೈಗ್ರೇಟರಿ ಬರ್ಡ್ಸ್ ಅಂತ ನಾವು ಕರಿತೀವಿ. ಮತ್ತು ಪ್ರಾಣಿಗೆ ಸಂಬಂಧಪಟ್ಟಂಗೆ ಲಡಾಖಲ್ಲಿ ವೈಲ್ಡ್ ಗೋಟ್ಸು, ಓಕೆ, ವೈಲ್ಡ್ ಶಿಪ್ಪು, ಯಾಕು ಮತ್ತು ಸ್ಪೆಷಲ್ ಕೈಂಡ್ಸ್ ಆಫ್ ಡಾಗ್ಸ್ನ ನಾವು ಲಡಾಖಲ್ಲಿ ನೋಡ್ಬೋದು. ಸೊ ಅನಿಮಲ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಎಲ್ಲರಿಗೂ ಗೊತ್ತಿರೋದಾಗಿ ಮಿಲ್ಕ್ ಪ್ರೊಡಕ್ಷನ್ಗೆ, ಮೀಟ್ಗೆ ಮತ್ತು ಚರ್ಮದ ಉತ್ಪನ್ನಗಳು ಮಾಡೋದಕ್ಕೆ ಅನಿಮಲ್ಸ್ನ ಯೂಸ್ ಮಾಡ್ತಾರೆ. ಸೊ ಯಾಕ್ ಮಿಲ್ಕಿಂದ ಚೀಸ್ ಮತ್ತು ಬಟರ್ ಪ್ರಾಡಕ್ಟ್ಸ್ನ ಮಾಡ್ತಾರೆ. ಮತ್ತು ಹೇರ್ ಆಫ್ ದ ಶೀಪ್ ಮತ್ತು ಗೋಟಿಂದ ಉಲ್ನಸ್ನ ರೆಡಿ ಮಾಡ್ತಾರೆ. ಓಕೆ, ಸೊ ಪೀಪಲ್ಗೆ ಬಂದುಬಿಟ್ರೆ ಅಲ್ಲಿ ಡು ಯು ಫೈಂಡ್ ಎನಿ ರಿಸೆಂಬ್ಲೆನ್ಸ್ ಬಿಟ್ವೀನ್ ದ ಪೀಪಲ್ ಆಫ್ ಲಡಾಖ್ ಆ್ಯಂಡ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಟಿಬೆಟ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ? ಕ್ವಶನ್ ಮಾರ್ಕ್. ಯಾವ್ದಾದ್ರು ಒಂದು ರಿಸೆಂಬಲ್ಸ್ ಇದೆಯಾ? ದ ಪೀಪಲ್ ಹಿಯರ್ ಐದರ್ ಮುಸ್ಲಿಮ್ಸ್ ಆರ್ ಬುದ್ಧಿಸ್ಟ್. ಮೋಸ್ಟ್ ಆಫ್ ಆಲ್ ಮುಸ್ಲಿಮ್ಸು, ಬುದ್ಧಿಸ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಿರೋದು. ಮತ್ತು ಇನ್ ಸೆವೆರಲ್ ಬುದ್ಧಿಸ್ಟ್ ಮೊನಾಸ್ಟ್ರೀಸಲ್ಲಿ ಡಾಟ್ ದ ಲಡಾಖಿ ಲ್ಯಾಂಡ್ಸ್ಕೇಪು ವಿತ್ ದ ಟ್ರೆಡಿಷನಲ್ ಗೋಂಪಾಸ್. ಒಂದು ಮೊನಾಸ್ಟ್ರಿನ ಏನಂತ ಕರಿತೀವಿ, ಒಂದು ಟ್ರೆಡಿಷ್ನಲ್ ಆಗಿ ಕಟ್ಟಿರ್ತಾರಲ್ಲ ಅದನ್ನು ಗೋಂಪಾಸ್ ಅಂತ ನಾವು ಕರಿತೀವಿ. ಓಕೆ, ಸಮ್ ಫೇಮಸ್ ಮೊನಾಸ್ಟ್ರೀಸ್ ಆರ್ ಹೇಮಿಸು, ತಿಕ್ಸಿ, ಶೇ ಆ್ಯಂಡ್ ಲಮಾಯೂರು. ಓಕೆ, ನಾವಿಲ್ಲಿ ಪಿಕ್ಚರಲ್ಲಿ ಮೊನಾಸ್ಟ್ರಿ ತಿಕ್ಸಿ ಅಂತ ಒಂದು ಮೊನಾಸ್ಟ್ರಿಗೆ ನಾವು ನೋಡ್ಬೋದು. ಓಕೆ, ನೋಡಿ, ಇನ್ ಸಮ್ಮರ್ ಸೀಸನ್ ಬಂದ ತಕ್ಷಣ ಅವರು ಕಲ್ಟಿವೇಷನಲ್ಲಿ ತುಂಬ ಬ್ಯುಸಿ, ಪೀಪಲ್ ಆರ್ ಬ್ಯುಸಿ ಕಲ್ಟಿವೇಟಿಂಗ್ ಬಾರ್ಲಿ, ಪೊಟ್ಯಾಟೋಸು, ಪೀಸ್, ಬೀನ್ಸ್ ಮತ್ತು ಟರ್ನಿಪ್ನ ಕಲ್ಟಿವೇಷನ್ ಮಾಡೋದರಲ್ಲಿ ಬ್ಯುಸಿ ಆಗ್ತಾರೆ. ಅದೇ ಆಲೂಗಡ್ಡೆ, ಬಟಾಣಿ, ಟರ್ನಿಪ್ಪು ಮತ್ತು ಬಾರ್ಲಿ ಬೆಳೆಯೋದು
ಮುಖ್ಯವಾಗಿ ಈ ಸಮ್ಮರಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ. ನೋಡಿ ಮತ್ತು ಅದೇ ರೀತಿ ವಿಂಟರಲ್ಲಿ ಬಂದ್ಬಿಟ್ಟು ತುಂಬ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಪೀಪಲ್ಸ್ ಆರ್ ಎಂಗೇಜ್ಡ್ ಇನ್ ಫೆಸ್ಟಿವಿಟೀಸ್ ಆ್ಯಂಡ್ ಸೆರೆಮನೀಸ್. ಫೆಸ್ಟಿವಲ್ಸಲ್ಲಿ ಮತ್ತು ಕೆಲವು ಸೆರೆಮನೀಸಲ್ಲಿ ಅವ್ರನ್ನವರು ತೊಡಗಿಸ್ಕೊತಾರೆ. ಓಕೆ, ನೋಡಿ ನಂಬಲ್ಲಿ ನೋಡ್ಬೋದು, ನಾವು ಬೇಸಿಗೆಗಾಲದಲ್ಲೇ ಆಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಬೇಸಿಗೆಗಾಲದಲ್ಲಿ ಅಗ್ರಿಕಲ್ಚರ್ ಏನು ಕೆಲಸ ಇರೋದಲ್ಲ, ಅದಕ್ಕೋಸ್ಕರನ ಈ ಬೇಸಿಗೆಗಾಲದಲ್ಲೇ ನಮ್ಮ ಸೈಡೆಲ್ಲ ಈ ಜಾತ್ರೆ ಅವೆಲ್ಲ ಬೇಸಿಗೆಗಾಲದಲ್ಲಿ ಮುಗಿದ್ಬಿಡುತ್ತೆ, ಈ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಓಕೆ, ಅದೇ ರೀತಿ ಅಲ್ಲಿ ವಿಂಟರ್ ಸೀಸನಲ್ಲಿ, ಚಳಿಗಾಲದಲ್ಲಿ ಅವರಿಗೇನು ಕೆಲಸ ಇಲ್ಲದೇ ಇರೋದ್ರಿಂದ, ಸೊ ಅವರ ಜಾತ್ರೆ ಆ ಥರ ಫೆಸ್ಟಿವಿಟೀಸ್ ಮತ್ತು ಸೆರೆಮನೀಸ್ನ ಮಾಡಿಕೊಂಡು ಕಾಲ ಕಳೀತಾರೆ. ಓಕೆ, ಎಲ್ಲ ಕಡೆ ಇರೋ ಹಾಗೆ ವುಮೆನ್ಸ್ ಆರ್ ವೆರಿ ಹಾರ್ಡ್ ವರ್ಕಿಂಗ್. ಓಕೆ, ದೇ ವರ್ಕ್ ನಾಟ್ ಓನ್ಲಿ ಹೌಸ್ ಆ್ಯಂಡ್ ಫೀಲ್ಡ್ಸ್, ಅಗ್ರಿಕಲ್ಚರ್ ಮತ್ತು ಮನೇಲಿ ಕೆಲಸ ಮಾಡೋದ್ರ ಜೊತೆಗೇ ಆಲ್ಸೋ ಮ್ಯಾನೇಜ್ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಶಾಪ್ಸ್ನ ಮೇಂಟೈನ್ ಮಾಡ್ತಾರೆ. ಓಕೆ, ಲೇ ದ ಕ್ಯಾಪಿಟಲ್ ಆಫ್ ಲಡಾಖ್ ಈಸ್ ವೆಲ್ ಕನೆಕ್ಟೆಡ್ ವಿತ್ ಬೋತ್ ರೋಡ್ ಆ್ಯಂಡ್ ಏರ್. ಓಕೆ, ಏರ್ ಕನೆಕ್ಟಿವಿಟಿನ ಮತ್ತು ರೋಡ್ ಕನೆಕ್ಟಿವಿಟಿನ ಲೇ ಅಂದರೆ ಕ್ಯಾಪಿಟಲ್ ಸಿಟಿ ಆಫ್ ಲಡಾಖ್ ಬಂದ್ಬಿಟ್ಟು ಲೇ. ಓಕೆ, ಅದಕ್ಕೆ ಎರಡು ಕನೆಕ್ಟಿವಿಟಿನೂ ಚೆನ್ನಾಗಿದೆ. ನ್ಯಾಷನಲ್ ಹೈವೇ 1 ಕನೆಕ್ಟ್ಸ್ ಲೇ ಟು ಕಾಶ್ಮೀರ್ ವ್ಯಾಲಿ ಥ್ರೂ ದ ಝೋಜಿಲಾ ಪಾಸ್. ನೋಡಿ, ನ್ಯಾಷನಲ್ ಹೈವೇ 1 ಝೋಜಿಲಾ ಪಾಸ್ ಮುಖಾಂತರ ಕಾಶ್ಮೀರ್ ವ್ಯಾಲಿನ ಲಡಾಖ್ನ ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ಟೂರಿಸಮ್ ಬಂದ್ಬಿಟ್ರೆ, ಟೂರಿಸಮ್ ಇಸ್ ಅ ಮೇಜರ್ ಆಕ್ಟಿವಿಟಿ ವಿತ್ ಸೆವೆರಲ್ ಟೂರಿಸ್ಟ್ ಸ್ಟ್ರೀಮಿಂಗ್ ಇನ್ ಫ್ರಮ್ ಇಂಡಿಯಾ ಮತ್ತು ಅಬ್ರಾಡ್. ಇಂಡಿಯಾ ಮತ್ತು ಅಬ್ರಾಡ್ ಫಾರಿನರ್ಸು ತುಂಬ ಜನ ಲಡಾಖ್ನ ವಿಸಿಟ್ ಮಾಡ್ತಾರೆ. ಓಕೆ, ಗೋಂಪಾಸ್ ಅಂದರೆ ನಾನು ಹೇಳಿದ್ನಲ್ಲ, ಮೊನಾಸ್ಟ್ರೀಸ್ನ ವಿಸಿಟ್ ಮಾಡ್ತಾರೆ. ಟ್ರೆಕ್ ಟು ಸಿ ದ ಮಿಡೋಸ್ ಅಂದರೆ ಅದು ಔಟ್ ಬಾಕ್ಸ್ ಲೇಕ್ಸ್ನ ವಿಸಿಟ್ ಮಾಡೋದು, ಮತ್ತು ಹಿಮಾಲಯದ ಗ್ಲೇಸಿಯರ್ಸು ವಿಟ್ನೆಸ್ಸಿಂಗ್ ಸೆರೆಮನೀಸ್ ಆ್ಯಂಡ್ ಫೆಸ್ಟಿವಿಟೀಸ್ ಆರ್ ಇಂಪಾರ್ಟೆಂಟ್ ಆಕ್ಟಿವಿಟೀಸ್. ಓಕೆ, ಅಲ್ಲಿರ್ತಕ್ಕಂಥ ಒಂದು ಟ್ರೆಡಿಷ್ನಲ್ ಯಾವ್ಯಾವ್ದು ಕಲ್ಚರಲ್ಲಿ ಏನಿದೆ ಅದು ತಿಳ್ಕೊಳೋದು, ಅವರು ಹಬ್ಬಗಳ ಬಗ್ಗೆ ತಿಳ್ಕೊಳೋದು, ಮತ್ತು ಅವರ ಸೆರೆಮನೀಸ್ ಬಗ್ಗೆ ತಿಳ್ಕೊಳೋದು, ಅದೆಲ್ಲ ಒಂದು ಇಂಪಾರ್ಟೆಂಟ್ ಆಕ್ಟಿವಿಟಿ ಆಗಿರುತ್ತೆ. ಓಕೆ, ಟೂರಿಸ್ಟ್ಗೆ ಲೈಫ್ ಆಫ್ ದ ಪೀಪಲ್ ಈಸ್ ಅಂಡರ್ಗೋಯಿಂಗ್ ಚೇಂಜ್ ಡ್ಯೂ ಟು ದ ಮಾಡರ್ನೈಸೇಷನ್. ಆಬ್ವಿಯಸ್ಲಿ ಮಾಡರ್ನೈಸೇಷನ್ ಮತ್ತು ಡೆವಲಪ್ಮೆಂಟ್ ಬಂದ ತಕ್ಷಣ ಲೈಫ್ ಆಫ್ ದ ಪೀಪಲ್ ಚೇಂಜ್ ಆಗುತ್ತೆ. ಬಟ್ ದ ಪೀಪಲ್ ಆಫ್ ಲಡಾಖ್ ಹ್ಯಾವ್ ಓವರ್ ದ ಸೆಂಚುರೀಸ್ ಲರ್ನ್ ಟು ಲೈವ್ ಬ್ಯಾಲೆನ್ಸ್ ಆ್ಯಂಡ್ ಹಾರ್ಮೋನಿ ವಿತ್ ನೇಚರ್. ಬಟ್ ಲಡಾಖ್ ಜನತೆಗೆ ಗೊತ್ತಿದೆ, ನಾವು ನೇಚರ್ ಜೊತೆಗೆ ಎಷ್ಟು ಬ್ಯಾಲೆನ್ಸ್ ಆಗಿ ನಾವು ಇರಬೇಕು, ಮತ್ತು ನಮ್ಮ ಲೈಫ್ನ ಎಷ್ಟು ನೇಚರ್ ಜೊತೆಗೆ ಎಷ್ಟು ಹೊಂದಾಣಿಕೆ ಇರಬೇಕು ಅಂತ ಲಡಾಖಿಯನ್ಸ್ಗೆ ಅದು ಕರಗತ ಆಗಿದೆ. ಡ್ಯೂ ಟು ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಲೈಕ್ ವಾಟರ್ ಆ್ಯಂಡ್ ಫ್ಯೂಯಲ್, ದೇ ಆರ್ ಯೂಸ್ಡ್ ವಿತ್ ರೆವರೆನ್ಸ್ ಆ್ಯಂಡ್ ಕೇರ್, ನಥಿಂಗ್ ಈಸ್ ಡಿಸ್ಕಾರ್ಡೆಡ್ ಆರ್ ವೇಸ್ಟೆಡ್. ಸೊ ಆಬ್ವಿಯಸ್ಲಿ ಅಲ್ಲಿಗೆ ವಾಟರು ಮತ್ತು ಫ್ಯೂಯಲ್ ರಿಸೋರ್ಸಸ್ ತುಂಬ ಕಮ್ಮಿ ಇರೋದ್ರಿಂದ ದೇ ವಿಲ್ ಅಂದರೆ ತುಂಬ ಒಂದು ಕೇರ್ ಆಗಿ ಮತ್ತು ವೇಸ್ಟ್ ಆಗದೇ ಇರೋ ರೀತಿಯಾಗಿ ಅವರು ಅದನ್ನು ಯೂಸ್ ಮಾಡ್ತಾರೆ. ಓಕೆ, ದೆನ್ ಮನಾಲಿ ಲೇ ಹೈವೇ ಕ್ರಾಸಸ್ ದ 4 ಪಾಸಸ್. ನೋಡಿ, ಮನಾಲಿ ಮತ್ತು ಲೇ ಹೈವೇ 4 ಏನು ಪಾಸಸ್ನ ಕ್ರಾಸ್ ಮಾಡುತ್ತೆ. ಒಂದು ಬಂದ್ಬಿಟ್ಟು ಇದು ರೋಹತಾಂಗ್ ಲಾ, ಸೆಕೆಂಡು ಬರಲಾಚಾ ಲಾ, ಮತ್ತು ಲುಂಗಲಾಚಾ ಲಾ, ಮತ್ತು ಟ್ಯಾಂಗ್ಲಾಂಗ್ ಲಾ ಅಂತ 4 ಪಾಸಸ್ ಇದೆ. ಅದನ್ನು ಪಾಸ್ ಮಾಡಿಕೊಂಡು ಲೇಗೆ ಮತ್ತು ಮನಾಲಿಗೆ ಹೈವೇ ಕನೆಕ್ಟಿವಿಟಿ ಇದೆ. ಸೊ ಇದು ಓಪನ್ ಆಗೋದು ಬಿಟ್ವೀನ್ ಜುಲೈ ಮತ್ತು ಡಿಸೆಂಬರಲ್ಲಿ ಮಾತ್ರ ಓಪನ್ ಆಗುತ್ತೆ. ಯಾಕಂದರೆ ಬೇರೆ ಟೈಮಲ್ಲೆಲ್ಲ ವಿಂಟರ್ ಟೈಮಲ್ಲಿ ಫುಲ್ಲು ಸ್ನೋ ಎಲ್ಲ ಬಿದ್ದಿರೋದ್ರಿಂದ ಈ ಟೈಮಲ್ಲಿ ಕ್ಲಿಯರಾಗಿ ಆ ಟೈಮಲ್ಲಿ ಓಡಾಡೋಕ್ಕೆ ಮಾತ್ರ ಅವಕಾಶ ಆಗಿರುತ್ತೆ. ಓಕೆ, ಇಲ್ಲಿಗೆ NCERTದು 7th ಸ್ಟ್ಯಾಂಡರ್ಡ್ ಅದು ಎಲ್ಲ ಚಾಪ್ಟರು ಮುಗ್ದಂಗಾಗುತ್ತೆ. ಸೊ ನೆಕ್ಸ್ಟು ಫ್ಯೂಚರಲ್ಲಿ ಜಿಯೋಗ್ರಫಿ ಸಂಬಂಧಪಟ್ಟಂಥ ಬೇರೆ ಕ್ಲಾಸಸ್ದು